ವೀಕ್ಷಕರೇ ನಮಸ್ಕಾರ. ಚೀನಾ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ಆಯೋಜಿಸಿದ್ದ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪರಸ್ಪರ ಕೈಕುಲುಕಿದ್ದಾರೆ. ಅವರ ಈ ಚಿತ್ರಗಳು ಅಂತರ್ಜಾಲದಲ್ಲಿ ಹರಿದಾಡ್ತಿದ್ದು ಅನೇಕ ತಜ್ಞರು ಭಾರತವನ್ನು ತನ್ನ ರಾಜತಾಂತ್ರಿಕ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಅಮೆರಿಕ ಎಡವಿದೆ ಎಂಬ ಅಭಿಪ್ರಾಯವನ್ನು ಗಟ್ಟಿಗೊಳಿಸಿದೆ. ಅಲಿಪ್ತ ನೀತಿಯನ್ನು ಅನುಸರಿಸುತ್ತಿರುವ ಭಾರತವನ್ನು ಅಮೆರಿಕವು ತನ್ನ ಸನಿಹದಲ್ಲಿ ಇಟ್ಕೊಂಡು ಚೀನಾ ಮತ್ತು ರಷ್ಯಾಕ್ಕೆ ಪ್ರತಿಸ್ಪರ್ಧಿಯಾಗಿ ಭಾರತವನ್ನು ಮುಂದಿಟ್ಟುಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಇನ್ನು ಭಾರತದೊಂದಿಗೆ ಸಾಕಷ್ಟು ದ್ವಿಪಕ್ಷೀಯ ಒಪ್ಪಂದಗಳು, ಜಂಟಿ ಯೋಜನೆಗಳನ್ನ ರೂಪಿಸಿವೆ. ಆದರೆ ಟ್ರಂಪ್ ಅವರ ಏಕಪಕ್ಷೀಯ ಧೋರಣೆಯು ಭಾರತವನ್ನು ಅಮೆರಿಕದಿಂದ ದೂರ ಮಾಡುತ್ತಿದೆ ಎಂಬ ಅಭಿಪ್ರಾಯ ಬಲಗೊಳ್ಳುತ್ತಿದೆ. ಈ ನಡುವೆ ಚೀನಾದಲ್ಲಿರುವ ಪ್ರಧಾನಿ ಮೋದಿ ಅವರ ಚಿತ್ರಗಳು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ತಮ್ಮ ಸರಣಿ ಕ್ರಮಗಳೊಂದಿಗೆ ಭಾರತವನ್ನು ದೂರ ಮಾಡಿಕೊಳ್ತಿದ್ದಾರೆ. ಚೀನಾ ರಷ್ಯಾ ವಿರುದ್ಧ ಭಾರತವನ್ನು ನಿಲ್ಲಿಸುವ ಗುರಿಯನ್ನು ಟ್ರಂಪ್ ಮಿತಿಗೊಳಿಸಿದ್ದಾರೆ ಎಂಬಂತೆ ತೋರ್ತಿದೆ. ಇವುಗಳಲ್ಲಿ ಭಾರತೀಯ ಸರಕುಗಳ ಮೇಲೆ 50% ಸುಂಕ ಹೇರಿಕೆ, ರಷ್ಯಾ ತೈಲ ಖರೀದಿಯನ್ನು ಅವಕಾಶವಾದಿ ಖರೀದಿ ಎಂಬ ಸಾರ್ವಜನಿಕ ಟೀಕೆಗಳು ಅದನ್ನು ಸಾಬೀತು ಮಾಡಿವೆ. ಒಂದೆಡೆ ಭಾರತದ ರಾಜತಾಂತ್ರಿಕ ಎದುರಾಳಿ ಪಾಕಿಸ್ತಾನವನ್ನು ಟ್ರಂಪ್ ಗೌರವಿಸಿದ್ದಾರೆ. ಭಾರತ ಪಾಕ್ ನಡುವಿನ ಸಂಘರ್ಷವನ್ನು ಪರಿಹರಿಸಿತು ತಾವೇ ಎಂದು ಟ್ರಂಪ್ ಹೇಳಿಕೊಂಡಿದ್ದು ಭಾರತದ ಅಸಹನೆಗೆ ಇದು ಕಾರಣವಾಗಿದೆ. ಇನ್ನು ಮತ್ತೊಂದೆಡೆ ಭಾರತೀಯ ಅಧಿಕಾರಿಗಳು ಅಮೆರಿಕದ ವ್ಯಾಪಾರ ಒಪ್ಪಂದ ಪ್ರಸ್ತಾಪಗಳನ್ನ ತಿರಸ್ಕರಿಸಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಅಮೆರಿಕದ ಎದುರಾಳಿಗಳಾದ ಚೀನಾ, ರಷ್ಯಾ ಹಾಗೂ ಉತ್ತರ ಕೊರಿಯಾಗಳು ಪರಸ್ಪರ ತಮ್ಮ ಸಂಬಂಧಗಳನ್ನ ಬಿಗಿಗೊಳಿಸಿವೆ, ಭಾರತದೊಂದಿಗೂ ಹತ್ತಿರವಾಗ್ತಿವೆ. ಇಂತಹ ಸಂದರ್ಭದಲ್ಲಿ ಭಾರತದ ಜೊತೆ ಟ್ರಂಪ್ ತಮ್ಮ ಸಂಬಂಧಗಳನ್ನ ಮರುಸ್ಥಾಪಿಸಲು ಬಯಸ್ತಿದ್ರೂ ಟ್ರಂಪ್ ಧೋರಣೆಯಿಂದ ಅಮೆರಿಕ ಭಾರತ ಸಂಬಂಧ ಹದಗೆಡುತ್ತಿದೆ. ಇನ್ನು ಟ್ರಂಪ್ ಅವರ ಮಾತಿಗೆ ಮರು ಮಾತನಾಡದೆ ಮೌನವಾಗಿರ್ತಿದ್ದ ಟ್ರಂಪ್ ಧೋರಣೆಗಳನ್ನ ಒಪ್ಪಿಕೊಂಡು ಸಹಿಸಿಕೊಳ್ತಿದ್ದ ಮೋದಿ ಈಗ ಅಮೆರಿಕ ಎದುರಾಳಿ ರಾಷ್ಟ್ರಗಳೊಂದಿಗೆ ಕಾಣಿಸ್ಕೊಳ್ತಿದ್ದಾರೆ. ಬುಧವಾರ ರಷ್ಯಾ, ಚೀನಾ ಹಾಗೂ ಭಾರತ ಮೂರೂ ದೇಶಗಳ ನಾಯಕರು ಸಾರ್ವಜನಿಕವಾಗಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ರಷ್ಯಾ ಜೊತೆಗಿನ ಭಾರತದ ಸಂಬಂಧವನ್ನು ಕಡಿಮೆ ಮಾಡುವ ಬದಲು ಹೆಚ್ಚಿಸಲು ಇಚ್ಛಿಸಿದೆ ಎಂಬುದನ್ನು ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಇನ್ನು ಭಾರತ ಮತ್ತು ಅಮೆರಿಕದ ನಾಯಕರು ಸಂಬಂಧವನ್ನು ಸರಿಪಡಿಸಲು ಅಗತ್ಯವಾದ ವೈಯಕ್ತಿಕ ಸಂಪರ್ಕವನ್ನು ಮುಂದುವರಿಸಲು ಸಿದ್ಧರಿಲ್ಲ. ಈಗ ಸಮಸ್ಯೆ ಇರುವುದು ಭಾರತದ ವಿರುದ್ಧ ಟ್ರಂಪ್ ಹೇರುತ್ತಿರುವ ಸುಂಕ ಮತ್ತು ಇತ್ಯಾದಿ ಧೋರಣೆಗಳು. ಟ್ರಂಪ್ ಭವಿಷ್ಯದಲ್ಲಿ ತಮ್ಮ ನಿರ್ಧಾರ ಅಥವಾ ಧೋರಣೆಗಳನ್ನ ಬದಲಿಸಬಹುದು. ಆದರೆ ಪ್ರಸ್ತುತ ಚೀನಾದೊಂದಿಗಿನ ವ್ಯಾಪಾರ ಒಪ್ಪಂದವು ಇತರ ಎಲ್ಲ ಭೌಗೋಳಿಕ ರಾಜಕೀಯ ಪರಿಗಣನೆಗಳನ್ನ ಮೀರಿಸುತ್ತದೆ ಎಂದು ಅಮೆರಿಕದ ಮಾಜಿ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಆಡಳಿತದಲ್ಲಿ ಸೇವೆ ಸಲ್ಲಿಸಿದ ಆಶ್ಲೆ ಟೆಲ್ಲಿಸ್ ಹೇಳಿದ್ದಾರೆ. ಆದಾಗ್ಯೂ ಚೀನಾ, ರಷ್ಯಾ ಜೊತೆ ಭಾರತ ಸಂಬಂಧ ಗಟ್ಟಿಗೊಳ್ಳುತ್ತಿರುವುದನ್ನು ಅಮೆರಿಕ ಟೀಕಿಸುತ್ತಿದೆ, ತನ್ನ ಧೋರಣೆಗಳನ್ನ ಸಮರ್ಥಿಸಿಕೊಳ್ತಿದೆ. ಟ್ರಂಪ್ ಅವರ ವಿದೇಶಾಂಗ ನೀತಿಗಳು ಅಮೆರಿಕದ ಜನರಿಗೆ ಉತ್ತಮ ಒಪ್ಪಂದಗಳನ್ನ ನೀಡಬೇಕೆಂಬ ಆಶಯವನ್ನು ಹೊಂದಿವೆ. ಟ್ರಂಪ್ ಅವರ ಅಸಾಧಾರಣ ಸಾಮರ್ಥ್ಯಕ್ಕೆ ಯಾವುದೂ ಸಾಟಿ ಇಲ್ಲ. ಭಾರತ ಪಾಕ್ ಕದನ ವಿರಾಮದಲ್ಲೂ ಟ್ರಂಪ್ ಪಾತ್ರ ಬಹುಮುಖ್ಯವಾಗಿತ್ತು ಎಂದು ಶ್ವೇತಭವನದ ವಕ್ತಾರೆ ಅನ್ನಾ ಕೆಲ್ಲಿ ಹೇಳಿದ್ದಾರೆ. ಇನ್ನು ಅಧ್ಯಕ್ಷ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಗೌರವಯುತ ಸಂಬಂಧ ಹೊಂದಿದ್ದಾರೆ. ಅಮೆರಿಕ ಮತ್ತು ಭಾರತ ಎರಡೂ ರಾಷ್ಟ್ರಗಳು ನಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿ ರಾಜತಾಂತ್ರಿಕ, ರಕ್ಷಣಾ ಹಾಗೂ ವಾಣಿಜ್ಯ ಆದ್ಯತೆಗಳ ಪೂರೈಕೆಗಾಗಿ ಪರಸ್ಪರ ಸಹಕಾರದಿಂದಿವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ನಾವು ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದುತ್ತೇವೆ, ಆದರೆ ಇದನ್ನು ಭಾರತ ಅರ್ಥ ಮಾಡಿಕೊಳ್ಬೇಕು. ಹಲವು ವರ್ಷಗಳಿಂದ ಇದು ಏಕಪಕ್ಷೀಯ ಸಂಬಂಧವಾಗಿತ್ತು ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ. ಇನ್ನು ಟ್ರಂಪ್ ಆಡಳಿತವು ಭಾರತದ ವಿಚಾರವಾಗಿ ರೂಪಿಸುತ್ತಿರುವ ನಿರೂಪಣೆ, ಟ್ರಂಪ್ ಅವರ ಸಲಹೆಗಾರರ ಇತ್ತೀಚಿನ ಹೇಳಿಕೆಗಳು ನ್ಯಾಯಸಮ್ಮತವಲ್ಲ. ಆದರೂ ಅಮೆರಿಕ ಜೊತೆ ಭಾರತವು ಸಂಪರ್ಕ ಸಾಧಿಸುವುದನ್ನು ಮುಂದುವರಿಸಿದೆ ಎಂದು ಹೆಸರು ಹೇಳಲಿಚ್ಛಿಸಿದ ಭಾರತದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನು ಚೀನಾ ವರ್ಸಸ್ ಭಾರತದ ಸಂಬಂಧ ಹೇಗಿದೆ ಅಂತ ನೋಡೋದಾದರೆ, ಭಾರತ ಮತ್ತು ಚೀನಾ ನಡುವೆ ದೀರ್ಘಕಾಲದ ಸಂಘರ್ಷವಿದೆ. ಅಲ್ಲದೆ 2020ರಲ್ಲಿ ನಡೆದ ಗಾಲ್ವಾನ್ ಸಂಘರ್ಷವು ಉಭಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆಯನ್ನೇ ಹೆಚ್ಚಿಸಿದೆ. ಜೊತೆಗೆ ಭಾರತದ ಸುಮಾರು 3000 ಚದರ ಕಿಲೋಮೀಟರ್ ಭೂಮಿಯನ್ನು ಚೀನಾ ಆಕ್ರಮಿಸಿಕೊಂಡಿದೆ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಹಳ್ಳಿಯನ್ನು ನಿರ್ಮಿಸಿದೆ ಎಂಬುದನ್ನು ಸ್ಯಾಟಲೈಟ್ ಚಿತ್ರಗಳು ತೋರಿಸ್ತಿವೆ. ಇದೀಗ ಬ್ರಹ್ಮಪುತ್ರ ನದಿಗೆ ವಿಶ್ವದ ಬೃಹತ್ ಅಣೆಕಟ್ಟನ್ನು ಚೀನಾ ನಿರ್ಮಾಣ ಮಾಡ್ತಿದೆ. ಇದೆಲ್ಲವೂ ಭಾರತ ಚೀನಾ ಸಂಬಂಧಕ್ಕೆ ತೊಡಕಾಗಿವೆ. ಆದರೂ ಮೋದಿ ಅವರು ಚೀನಾಗೆ ಭೇಟಿ ನೀಡಿದ್ದು ಗಡಿ ಸಂಘರ್ಷವು ತಿಳಿಗೊಳ್ಳಬಹುದೇ ಎಂಬ ನಿರೀಕ್ಷೆ ಇದೆ. ಆದರೆ ಅದು ಸಾಧ್ಯವಾಗುವ ಸಾಧ್ಯತೆಗಳಿಲ್ಲ ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನು ಚೀನಾ, ಭಾರತ ಮತ್ತು ರಷ್ಯಾ ಮೂರು ರಾಷ್ಟ್ರಗಳು ಬ್ರಿಕ್ಸ್ನ ಮೂಲ ಸದಸ್ಯ ರಾಷ್ಟ್ರಗಳಾಗಿವೆ. ಈ ಗುಂಪನ್ನು ಅಮೆರಿಕನ್ ವಿರೋಧಿ ಎಂದು ಟ್ರಂಪ್ ಬಣ್ಣಿಸುತ್ತಾರೆ. ಭಾರತದಂತೆಯೇ ಬ್ರಿಕ್ಸ್ನ ಮತ್ತೊಂದು ಸದಸ್ಯ ರಾಷ್ಟ್ರ, ಅಮೆರಿಕದ ಪಾಲುದಾರ ರಾಷ್ಟ್ರ ಬ್ರೆಜಿಲ್ ಕೂಡ ಟ್ರಂಪ್ ಅವರ ಗುರಿಗೆ ತುತ್ತಾಗಿದೆ. ಬ್ರೆಜಿಲ್ ಮೇಲೂ ಟ್ರಂಪ್ ಭಾರಿ ಸುಂಕಗಳನ್ನ ಹೇರಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ.
ಇನ್ನು ಚೀನಾದಲ್ಲಿ ರಷ್ಯಾ, ಭಾರತ, ಚೀನಾ ನಾಯಕರ ಒಗ್ಗಟ್ಟಿನ ಚಿತ್ರಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನೌರೋ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕರಾಗಿ ಮೋದಿ ಚೀನಾ ಸಖ್ಯ ಬಯಸುತ್ತಿರುವುದು ವಿಶ್ವದ ಇಬ್ಬರೂ ದೊಡ್ಡ ಸರ್ವಾಧಿಕಾರಿಗಳಾದ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಸ್ನೇಹ ಬೆಳೆಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದಿದ್ದಾರೆ. ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಭಾರತದ ದೋಸ್ತಿಯನ್ನು ಹೆಚ್ಚಿಸಿದ್ದರು. 2019ರಲ್ಲಿ ಟೆಕ್ಸಾಸ್ಗೆ ಮೋದಿ ಅವರನ್ನು ಕರೆಸಿ ಹೌಡಿ ಮೋದಿ ಕಾರ್ಯಕ್ರಮ ನಡೆಸಿದರು. ಮೋದಿ ತಮ್ಮ ಬೆಸ್ಟ್ ಫ್ರೆಂಡ್ ಎಂದು ಟ್ರಂಪ್ನ ಘೋಷಿಸಿದರು. ಜೊತೆಗೆ ಜಪಾನ್ ಮತ್ತು ಆಸ್ಟ್ರೇಲಿಯಾವನ್ನು ಒಳಗೊಂಡಿರುವ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಮರುಜೀವ ತುಂಬಿದ್ರು. ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಇವುಗಳು ಕ್ವಾಡ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಆದರೆ ಟ್ರಂಪ್ ಎರಡನೇ ಬಾರಿ ಅಂದರೆ 2024ರ ನವೆಂಬರ್ನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಪ್ರಧಾನಿ ಮೋದಿ ಅವರು ಅಮೆರಿಕ ಜೊತೆಗಿನ ಸಂಬಂಧಗಳನ್ನ ತ್ವರಿತವಾಗಿ ಗಟ್ಟಿಗೊಳಿಸಲು ಯತ್ನಿಸಿದ್ದಾರೆ. ಟ್ರಂಪ್ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಅಭಿನಂದನಾ ಕರೆ ಮಾಡಿದರು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಮ್ಮ ವಿದೇಶಾಂಗ ಸಚಿವರನ್ನ ಕಳುಹಿಸಿದರು. ಆದರೆ ಟ್ರಂಪ್ ಅವರು ವ್ಯಾಪಾರ ಅಸಮತೋಲನ ಮತ್ತು ವಲಸೆ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ನೀಡಿದರು. ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿ ವಾಷಿಂಗ್ಟನ್ಗೆ ನೀಡಿದ ಭೇಟಿಯು ವ್ಯಾಪಾರ ಸಂಬಂಧದ ಮೇಲೆ ಕೇಂದ್ರೀಕರಿಸಿತ್ತು. ಆದರೆ ಮೋದಿ ಅಮೆರಿಕದಲ್ಲಿ ಇರುವಾಗಲೇ ಭಾರತೀಯ ಅಕ್ರಮ ವಲಸಿಗರನ್ನ ಟ್ರಂಪ್ ಭಾರತಕ್ಕೆ ಗಡೀಪಾರು ಮಾಡಿದರು. ಈ ಬಗ್ಗೆ ಮೋದಿ ಚಕಾರ ಎತ್ತಲಿಲ್ಲ. ಬದಲಾಗಿ ಮಗ ಮಿಗ ಮೆಗಾ ಎಂದು ವ್ಯಾಪಾರ ಸಂಬಂಧ ಅಭಿವೃದ್ಧಿ ಬಗ್ಗೆ ಭಾಷಣ ಮಾಡಿ ಬಂದರು. ಆದಾಗ್ಯೂ ಭಾರತವನ್ನು ತೆರಿಗೆಗಳ ರಾಜ್ಯ ಎಂದು ಟ್ರಂಪ್ ಹಲವು ಬಾರಿ ಟೀಕಿಸಿದ್ದಾರೆ. ಅಲ್ಲದೆ ಏಪ್ರಿಲ್ನಲ್ಲಿ ಭಾರತದ ಮೇಲೆ 26ರಷ್ಟು ಸುಂಕ ವಿಧಿಸಿದರು. ಅಲ್ಲದೆ ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿರುವ ಕಾರಣಕ್ಕಾಗಿ ಭಾರತದ ಮೇಲೆ 25ರಷ್ಟು ಸುಂಕ ಮತ್ತು 25ರಷ್ಟು ದಂಡ, ಒಟ್ಟು 50ರಷ್ಟು ತೆರಿಗೆಯನ್ನು ಜಾರಿಗೊಳಿಸಿದರು. ಈ ಎಲ್ಲ ಸಂದರ್ಭಗಳಲ್ಲಿಯೂ ಮೋದಿ ಮೌನವಾಗಿಯೇ ಇದ್ದರು. ಅಮೆರಿಕದ ಧೋರಣೆಯನ್ನು ಎಂದಿಗೂ ಖಂಡಿಸಿಲ್ಲ. ಈಗ 50ರಷ್ಟು ತೆರಿಗೆ ಹೇರಿದ ಮೇಲೂ ಮೋದಿ ಅಮೆರಿಕವನ್ನು ಖಂಡಿಸಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮೋದಿ ಚೀನಾಗೆ ತೆರಳಿದ್ದಾರೆ. ಚೀನಾ ದೋಸ್ತಿಗೆ ಮುಂದಾಗಿದ್ದಾರೆ. ಹಾಗೆಂದು ಮಾತ್ರಕ್ಕೆ ಅಮೆರಿಕಾಗೆ ತಿರುಗೇಟು ನೀಡಿದ್ರು, ಅಮೆರಿಕ ಸಂಬಂಧಕ್ಕೆ ಗುಡ್ ಬೈ ಹೇಳಿಬಿಟ್ರು ಎಂದೆಲ್ಲ ಭಾವಿಸಲಾಗದು. ಯಾಕೆಂದರೆ ಭಾರತವು ನವೆಂಬರ್ನಲ್ಲಿ ಕ್ವಾಡ್ ಶೃಂಗಸಭೆಯನ್ನು ಆಯೋಜಿಸುವ ಸಾಧ್ಯತೆಗಳಿವೆ. ಆಗ ಟ್ರಂಪ್ ಭಾರತ ಪ್ರವಾಸ ಬೆಳೆಸಬಹುದು ಎಂದು ನಿರೀಕ್ಷಿಸಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.